ಮದ್ದೂರು ಗ್ರಾಮದ ಭೀಮಾ ಕೋರ್ಗಾಂವ್ ಆಚರಣೆ. ಯಳಂದೂರು ತಾಲೂಕು ಮದ್ದೂರು ಗ್ರಾಮದಲ್ಲಿ ಭೀಮಾ ಕೋರ್ಗಾಂವ್ ವಿಜಯೋತ್ಸವದ ಪ್ರಯುಕ್ತ ವಿಜಯ ಸ್ತಂಭಕ್ಕೆ ಪುಷ್ಪಾಲಂಕಾರಗಳಿಂದ ಸಿಂಗರಿಸಿ ಊರಿನ ಮುಖಂಡರ ಸಮ್ಮುಖದಲ್ಲಿ ಸಿಹಿ ಹಂಚಿ ಅದ್ದೂರಿಯಾಗಿ ಆಚರಿಸಲಾಯಿತು. ಮೈಸೂರು ಯುವರಾಜ ಕಾಲೇಜು ನಿವೃತ್ತ ಪ್ರಾಂಶುಪಾಲರಾದ ರುದ್ರಯ್ಯ ಅವರು ಮಾತನಾಡಿ, ಕೋರ್ಗಾಂವ್ ಯುದ್ಧ ಇತಿಹಾಸದಲ್ಲಿ ಬರೋಬ್ಬರಿ 30,000 ಪೇಶ್ವೆ ಮರಾಠ ಸೈನಿಕರನ್ನ ಕೇವಲ 500 ಜನ ಮಹಾರ ಸೈನಿಕರು ಸೋಲಿಸಿದ ಕದನ ಎಂದು ತಿಳಿಸಿದರು. ಅವರು ಕಟ್ಟಪ್ಪಣೆ ಮಾಡ್ಕೊಂಡಿದ್ರು. ಮತ್ತು ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಆ ನಡ್ಕೊಂಡು ಹೋಗುವಾಗ ಉಳ್ಬಾರ್ದು ಅಂತೇಳಿ ಇದಕ್ಕೆ ಕತ್ತಿಗೆ ಒಂದು ಮಡಿಕೆಯನ್ನು ಕಟ್ಕೊಂಡು ತಿರುಗಾಡುವಂಥದ್ದು, ಮತ್ತು ನಮ್ಮ ಹೆಜ್ಜೆ ಗೊತ್ತು ಬಿಡಬಾರ್ದು ಅಂಥೇಳಿ ಪರ್ಕೆಯನ್ನು ಕಟ್ಕೊಂಡು ತಿರುಗಾಡಬೇಕು ಅಂಥೇಳಿ ಪೇಶ್ವೆಗಳು ಅವತ್ತು ಕಾನೂನನ್ನು ತರ್ತಾರೆ. ಆ ತಂದಂಥ ಸಂದರ್ಭಗಳು ನಮ್ಮ ದಲಿತರಿಗೆ ಭಾಳ ನೋವಾಗ್ತದೆ, ಮತ್ತು ಅದು ಪ್ರತಿಭಟಿಸುವಂಥ ಶಕ್ತಿನೂ ಇರೋದಿಲ್ಲ. ಆ ಸಂದರ್ಭದಲ್ಲಿ ಮರಾಠರ ಕಾಲದಲ್ಲಿ 20-25% ಸೈನ್ಯಕ್ಕೆ ಸೇರ್ತಿದ್ದಂಥ ಜನನ ಅವ್ರು ಯಾರೂ ತೊಗೊಳ್ಳದೆ ಹೋದ್ರಿಂದ ನಮ್ಮ ಮಹಾಜನಾಂಗದವರಿಗೆ ಎಲ್ಲೂ ಕೂಡ ಅಂಥ ಸೌಕರ್ಯಗಳು ಸರ್ಕಾರದಿಂದ ದೊರೆಯಲಿಕ್ಕೆ ಸಾಧ್ಯ ಆಗಲ್ಲ, ರಾಜ್ಯಗಳಲ್ಲೂ ಕೂಡ ಸಾಧ್ಯ ಆಗಲ್ಲ. ಆ ನಂತರದ ದಿನಗಳಲ್ಲಿ ಆಗ ಕಾಯ್ತಾ ಇರ್ತಾರೆ, ಅವರು ನಮ್ಮದು ಹೆಂಗಾರು ಮಾಡಿ ಈ ಸೀಡನ್ನು ತೀರಿಸ್ಕೊಳ್ಬೇಕಂತೇಳಿ ದಲಿತರಲ್ಲಿ ಒಂದು ಮಂದಟ್ಟು ಮಾಡ್ಕೊಂಡಿರ್ತಾರೆ. ಆ ಸಂದರ್ಭಕ್ಕೆ ಬ್ರಿಟಿಷರು ಮತ್ತು ಪೇಶ್ವೆಗಳಿಗೆ ಯುದ್ಧ ಮಾಡಬೇಕು ಅಂಥೇಳಿ ಸ್ಟಾರ್ಟ್ ಆಗ್ತದೆ. ಆ ಸಂದರ್ಭದಲ್ಲಿ ಇವರು ಮಿಲಿಟ್ರಿಗೆ ನಮ್ಮವ್ರನ್ನ ಸೇರಿಸ್ಕೊಳ್ತಾರೆ. ಸುಮಾರು 500 ಜನ ಮಹಾಜನಾಂಗದ ವ್ಯಕ್ತಿಗಳನ್ನು 500 ಜನರನ್ನು ಆ ಒಂದು ಸೈನ್ಯಕ್ಕೆ ಸೇರಿಸ್ಕೊಳ್ತಾರೆ. ಒಟ್ಟಾರೆ ಬ್ರಿಟಿಷ್ ಸೈನ್ಯದಲ್ಲಿದ್ದಂಥ ಜನಸಂಖ್ಯೆ ಕೇವಲ 834 ಜನ. ಪೇಶ್ವೆ ಒಂದು ಸಂದರ್ಭದಲ್ಲಿ ಡಿಸೆಂಬರ್ 31 ಯುದ್ಧವನ್ನು ಪ್ರಾರಂಭ ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ 20,000ಕ್ಕೆ ಹೆಚ್ಚು ಅಶ್ವವಾಹಿನಿ ಸೈನ್ಯಗಳಿರ್ತದೆ ಅವ್ರ ಹತ್ರ. ಆದರೂ ಕೂಡ ಇವರು ಎದೆಗೊಂದೆ ಈ ಬ್ರಿಟಿಷ್ ಹೇಳ್ತಾರೆ, ನಾವು ಗೆಲ್ಲಕ್ಕಾಗೋದಿಲ್ಲ, ಇದನ್ನು ನಾವು ಹಿಂದಕ್ಕೆ ಹೊರಟೋಗೋಣ ಅಂಥೇಳಿ ಬ್ರಿಟಿಷರು ಪ್ಲಾನ್ ಮಾಡ್ಕೊಳ್ತಾರೆ. ಆಗ ಸಿದ್ಧನಾಕ ಅಂತಕ್ಕಂಥ ಕ್ಯಾಪ್ಟನ್ ಇರ್ತಾನೆ, ಅವನು ಮಹಾರ್ ಜನಾಂಗದವನು. ಅವನು ಹೇಳ್ತಾನೆ, ಇಲ್ಲ ನಾವು ಹಿಂದಕ್ಕೆ ಹೋದರೆ ಹೇಡಿಗಳಾಗ್ಬಿಡ್ತೀವಿ, ಏನೋರಾಗಲಿ ನಮ್ಮ ಪ್ರಾಣ ಇಲ್ಲೇ ಇದು ಮಾಡಿಬಿಡೋಣ, ನಾವು ಸೈನ್ಯವನ್ನು ನುಗ್ಗಿ ಯುದ್ಧ ಮಾಡೋಣ ಅಂತೇಳಿ ತೀರ್ಮಾನ ಮಾಡ್ತಾನೆ. ಇವರು ಕೇವಲ 834 ಜನ ಇರ್ತಾರೆ, ಅವರು 27,000 ಇರ್ತಾರೆ. ಆದರೆ ಯುದ್ಧ ಪ್ರಾರಂಭ ಆಗ್ತದೆ. ಒಂದು ದಿನ ಪೂರ್ತಿ ಯುದ್ಧ ಆಗ್ತದೆ. ಆ ಯುದ್ಧದಲ್ಲಿ ಇವರು ಜಯಬೇರಿ ಆಗ್ತಾರೆ. ಜಯಬೇರಿ ಆಗಿ ಒಂದು 28,000 ಜನನ ಅಟ್ಟಾಡಿಸ್ಕೊಂಡು ಓಡ್ತಾರೆ. ಆಗ ಪೇಶ್ವೆಗಳ ಸೈನ್ಯ ದಿಕ್ಕಪಾಲಾಗಿ ಓಡ್ತಾರೆ. ಆ ನಂತರದಲ್ಲಿ ಒಂದು ವಿಜಯವನ್ನು ಬ್ರಿಟಿಷ್ ಸರ್ಕಾರಕ್ಕೆ ತಂದುಕೊಡ್ತಾರೆ. ಆ ಬ್ರಿಟಿಷ್ ಸರ್ಕಾರಕ್ಕೆ ತಂದುಕೊಟ್ಟಂಥ ಸಂದರ್ಭವನ್ನು ನೆನೆಸ್ಕೊಂಡು ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅವರ ಒಂದು ಜ್ಞಾಪಕಾರ್ಥವಾಗಿ ಒಂದು ಸ್ತಂಭವನ್ನು ಸ್ಥಾಪನೆ ಮಾಡಬೇಕಂತೇಳಿ ಆ 1818ರಲ್ಲಿ ಒಂದು ಕೊರೆಂಗಾವ್ ಅಂತಕ್ಕಂಥ ಊರಲ್ಲಿ, ಭೀಮಾ ನದಿಯ ಪಕ್ಕದಲ್ಲಿರ್ತಕ್ಕಂಥ ಕೊರೆಂಗಾವ್ನಲ್ಲಿ ಅದನ್ನು ಒಂದು ಸ್ಥಾಪನೆ ಮಾಡ್ತಾರೆ. ಆ ಸ್ಥಾಪನೆ ಮಾಡಿ ಅಲ್ಲಿಂದ ಅವರ ಒಟ್ಟಾರೆ 49 ಜನ ಮಡಿದಿರ್ತಾರೆ. ಅಲ್ಲಿ ಆ ಸಾವಾಗಿರೋದು 49 ಜನ ಆಗ್ತದೆ. 49ರಲ್ಲಿ 22 ಜನ ಮಹಾಜನಾಂಗದವರು ಇರ್ತಾರೆ. ಆ 22 ಮಹಾಜನಾಂಗ ಯೋಧನ ಎಲ್ಲರೂ ಕೂಡ ಒಟ್ಟು 49 ಜನರ ಜ್ಞಾಪಕಾರ್ಥವಾಗಿ ಒಂದು ಸ್ತಂಭವನ್ನು ಸ್ಥಾಪಿಸ್ತಾರೆ. ಆ ಸ್ಥಾಪನೆ ಮಾಡಿದ ಮೇಲೆ ಅದು ಯಾರಿಗೂ ಕೂಡ ಅಷ್ಟು ಬೆಳಕಿಗೆ ಬಂದಿರೋದಿಲ್ಲ. ಆಗ ಅಂಬೇಡ್ಕರ್ ಫಾರಿನಲ್ಲಿ ಓದುವಂಥ ಸಂದರ್ಭದಲ್ಲಿ ಬ್ರಿಟಿಷರು ಮತ್ತು ಪೇಶ್ವೆಗಳ ಬ್ಯಾಟಲ್ ಬಗ್ಗೆ ಓದುವಂಥ ಸಂದರ್ಭದಲ್ಲಿ ಅವ್ರಿಗೊಂದು ಮಾಹಿತಿ ಸಿಗುತ್ತೆ. ಈ ಥರ ಹೋರಾಡೋದಕ್ಕೆ ಒಂದು ಸ್ತಂಭವನ್ನು ಸ್ಥಾಪನೆ ಮಾಡಿದೆ ಅಂತೇಳಿ ಅವ್ರಿಗೆ ಗೊತ್ತಾಗ್ತದೆ. ಆಗ 1927ರಲ್ಲಿ ಅಂಬೇಡ್ಕರ್ ಅವರು ಮೊದಲ ಬಾರಿಗೆ ಭೇಟಿಯನ್ನು ಕೊಡ್ತಾರೆ. ಸಂಭ್ರಮದ ಆಚರಣೆಯಲ್ಲಿ ಹೋದಾಗ ಎಲ್ಲ ಜನರನ್ನು ಸೇರಿಸಿ ಅಲ್ಲಿ ಒಂದು ಮೊದಲ ಬಾರಿಗೆ ಆ ಕಂಬವನ್ನು ಸ್ವಚ್ಛಗೊಳಿಸಿ ಒಂದು ವಿಶಿಷ್ಟವಾದ ಚಿಂತನೆಯೊಳಗೆ ಅದನ್ನು ಸ್ಥಾಪನೆ ಮಾಡ್ತಾರೆ. ಆ ನಂತರದ ದಿನಗಳಿಂದ ಮುಂದಕ್ಕೆ ಕೊರೆಂಗಾವ್ ಸಂಬಂಧಪಟ್ಟಂಗೆ ಮಾಹಿತಿಗಳು ಸಿಗುತ್ತೆ, ಮತ್ತು ದಲಿತರ ಹೋರಾಟ ಸಿಗುತ್ತೆ, ಸಿದ್ಧನಾಕನ ಚರಿತ್ರೆ ಸಿಗುತ್ತೆ. ಅದೆಲ್ಲವೂ ಸಿಕ್ಕಿದ ಮೇಲೆ ಒಂದು ಈ ದಲಿತರಿಗೆ ಒಂದು ಸ್ವಾಭಿಮಾನದ ಕಿಚ್ಚಿತ್ತು, ಮತ್ತು ಈ ಥರ ಬದುಕಿದ್ರು ಅಂತಕ್ಕಂಥದ್ದು. ಯಾಕೆಂತಂದರೆ ದಲಿತರ ಬದುಕು ಒಂದು ಭಾರ ಇದಾಗಿದೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ವೀರರಾಗಿ ದುಡಿದಂಥದ್ದು ಕೂಡ ಒಂದು ಸಾಬೀತು ಮಾಡಲಿಕ್ಕೆ ಸಾಧ್ಯ ಆಯಿತು. ಆ ಒಂದು ನಿಟ್ಟಿನಲ್ಲಿ ಅವತ್ತು ಅಂಬೇಡ್ಕರ್ ಅವರು 1927ರಿಂದ ಇದು ಪ್ರಾರಂಭ ಮಾಡ್ತಾ ಬಂದು ಆ ನಂತರದ ದಿನಗಳು ಪ್ರತಿ ವರ್ಷ ಜನವರಿ 1ರಂದು ಎಲ್ಲರೂ ಕೂಡ ಅಲ್ಲಿ ಭಾಳಷ್ಟು ಜನ ಸಂಖ್ಯೆಯಲ್ಲಿ ಸೇರ್ತಾರೆ. ಸುಮಾರು ಒಳ್ಳೆಯ ಕಾರ್ಯಕ್ರಮಗಳನ್ನ ಭಾಳಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ. ಈ ಸಂದರ್ಭದಲ್ಲಿ ಗ್ರಾಮದ ಯಜಮಾನರು, ಮುಖಂಡರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಯಳಂದೂರು.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.